ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಸೂಪರ್ 8ರ ಮೊದಲನೇ ಪಂದ್ಯ ಇಂದು ಆದರೆ ನಡೆಯಲಿದೆ ಮತ್ತು ಕೆಲವೇ ಗಂಟೆಗಳಲ್ಲಿ ಕೂಡ ಸ್ಟಾರ್ಟ್ ಆಗಲಿದೆ ನಮ್ಮ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ. ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ಕ್ವಿಂಟನ್ ಡಿಕಾಕ್ ಮತ್ತು ಸೌತ್ ಆಫ್ರಿಕಾದ ನಾಯಕ ಆಗಿರುವಂತಹ ಮಾರ್ಕ್ರಮ್ ಏನೆಲ್ಲ ಮಾತನಾಡಿದ್ದಾರೆ ಈ ಪಂದ್ಯದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಲೀಗ್ ಸ್ಟೇಜ್ ಪಂದ್ಯಗಳಲ್ಲೂ ಕೂಡ 4ಕ್ಕೆ 4 ಪಂದ್ಯಗಳನ್ನು ಗೆದ್ಕೊಂಡು ಇದೀಗ ಗ್ರೂಪ್ ಹಂತದ ಸೂಪರ್ 8ಕ್ಕೆ ಆದರೆ ಕಾಲಿಟ್ಟಿದೆ. ಆ ಕಡೆಯಿಂದ ಸೌತ್ ಆಫ್ರಿಕಾನು ಕೂಡ ಲೀಗ್ ಹಂತದಲ್ಲಿ 4ಕ್ಕೆ 4 ಪಂದ್ಯಗಳನ್ನು ಗೆದ್ಕೊಂಡು ಭರ್ಜರಿ ಫಾರ್ಮ್ ನೊಂದಿಗೆ ಆದರೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಎರಡೂ ತಂಡಗಳು ಕೂಡ ಒಳ್ಳೆಯ ಫಾರ್ಮ್ ಅಲ್ಲಿ ಇರೋ ಕಾರಣದಿಂದಾಗಿ ಇದು ಪಂದ್ಯ ಮಾತ್ರ ಹೈ ವೋಲ್ಟೇಜ್ ಪಂದ್ಯ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡಿರುವಂತಹ ಸೌತ್ ಆಫ್ರಿಕಾದ ನಾಯಕ ಮಾರ್ಕ್ರಮ್ ಮತ್ತು ಕ್ವಿಂಟನ್ ಡಿಕಾಕ್ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಇನ್ನು ಕ್ವಿಂಟನ್ ಡಿಕಾಕ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಭಾರತ ತಂಡ ತುಂಬಾನೇ ಬಲಿಷ್ಠವಾಗಿದೆ ಮತ್ತು ಇನ್ನು 2024ರ T20 ವರ್ಲ್ಡ್ ಕಪ್ ನಲ್ಲೂ ಕೂಡ ನಾವು ಮತ್ತು ಭಾರತ ತಂಡ ಫೈನಲ್ ಆದ್ರೆ ಆಡಿದ್ದೆವು. ಆದ್ರೆ ಆ ಪಂದ್ಯದಲ್ಲಿ ನಾವು ಈಸಿಯಾಗಿ ಗೆಲ್ಬೋದಾಗಿತ್ತು. ಆದ್ರೂ ಕೂಡ ಆ ಪಂದ್ಯದಲ್ಲಿ ನಾವು ಸೋತು ಮತ್ತು ಟ್ರೋಫಿಯನ್ನು ಕೂಡ ಮಿಸ್ ಮಾಡಿಕೊಳ್ಳುತ್ತೇವೆ. ಆದರೆ ಆ ಪಂದ್ಯದ ನೆನಪು ಇನ್ನು ನಮ್ಮ ತಂಡದಲ್ಲಿ ಯಾರಲ್ಲೂ ಕೂಡ ಉಳಿತಿಲ್ಲ ಮತ್ತು ಆ ನೆನಪು ಇದೀಗ ತೆಗೆದು ಬಿಟ್ಟಿದ್ದೇವೆ ಮತ್ತು ನಾವು ಈ ಪಂದ್ಯದ ಕಡೆಗೆ ಆದ್ರೆ ಗಮನ ಕೊಟ್ಟಿದ್ದೇವೆ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಎಲ್ಲ ಆಟಗಾರರು ಕೂಡ ಉತ್ತಮ ಫಾರ್ಮ್ ತೋರಿಸಕ್ಕೆ ರೆಡಿಯಾಗಿದ್ದಾರೆ ಮತ್ತು ಒಳ್ಳೆ ಪರ್ಫಾರ್ಮ್ ಮಾಡೋಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಆ ಕಡೆ ಭಾರತನು ಕೂಡ ತುಂಬಾ ಒಳ್ಳೆ ಸ್ಟ್ರಾಂಗ್ ಆಗಿ ತಂಡ ಆದ್ರೆ ಕಾಣ್ತಾ ಇದೆ ಮತ್ತು ಭಾರತ ತಂಡದಲ್ಲೂ ಕೂಡ ಒಳ್ಳೆ ಬ್ಯಾಟರ್ಸ್ ಮತ್ತು ಬೌಲರ್ಸ್ ಆದ್ರೆ ಇದ್ದಾರೆ. ಆ ಕಾರಣದಿಂದಾಗಿ ಇನ್ನು ಹೆಚ್ಚು ಹೊತ್ತು ಮಾತನಾಡಿದಂತ ಕ್ವಿಂಟನ್ ಡಿಕಾಕ್ ಅವರು ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಕ್ವಿಂಟನ್ ಡಿಕಾಕ್ ಅವರು ನಮ್ಮ ಭಾರತದ ಬ್ಯಾಟಿಂಗ್ ಬಗ್ಗೆ ಆದ್ರೆ ಮಾತಾಡಿದ್ರು. ಬ್ಯಾಟಿಂಗ್ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅಂತಂದ್ರೆ, ಹೌದು, ಭಾರತದ ತಂಡದ ಬ್ಯಾಟರ್ಸ್ ಗಳು ಒಬ್ಬ ಬ್ಯಾಟರ್ ಬಿಟ್ರೆ ಇನ್ನೊಬ್ಬ ಬ್ಯಾಟರ್ ಪರ್ಫಾರ್ಮ್ ಆದ್ರೆ ಮಾಡ್ತಾ ಇಲ್ಲ, ಬ್ಯಾಟಿಂಗ್ ಕೊಲಾಪ್ಸ್ ಆದ್ರೆ ಆಗ್ತಾ ಇವೆ. ಅದನ್ನು ನಾವು ಯುಟಿಲೈಸ್ ಮಾಡಿಕೊಂಡು ಈ ಪಂದ್ಯವನ್ನು ಗೆಲ್ಲಲು ಎದುರು ನೋಡಬೇಕು ಮತ್ತು ಅಭಿಷೇಕ್ ಶರ್ಮಾನು ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಆದ್ರೆ ಇಲ್ಲ. ಆ ಕಾರಣದಿಂದಾಗಿ ನಾವು ಪವರ್ ಪ್ಲೇ ನಲ್ಲೇ ಟೀಮ್ ಇಂಡಿಯಾವನ್ನು ಡಾಮಿನೇಟ್ ಮಾಡಿದ್ರೆ ಆವಾಗ ಬಂದ್ಬಿಟ್ಟು ಸ್ಟ್ರಗಲ್ ಆದ್ರೆ ಮಾಡ್ತಾರೆ ಆ ಭಾರತ ತಂಡದವರು ಮತ್ತು 170-180 ಸ್ಕೋರ್ ಏನಾದ್ರು ನಮ್ಗೆ ಫಸ್ಟ್ ಬ್ಯಾಟಿಂಗ್ ಆಡಿ ಭಾರತ ಏನಾದ್ರು ಅಷ್ಟು ಟಾರ್ಗೆಟ್ ಕೊಟ್ರೆ ನಾವು ಈಸಿಯಾಗಿ ಚೇಸ್ ಆದ್ರೆ ಮಾಡ್ಬೋದು. ಅಕಸ್ಮಾತ್ ನಾವೇನಾದ್ರು ಮೊದಲು ಬ್ಯಾಟಿಂಗ್ ಮಾಡಿದ್ರೆ 200+ ರನ್ ಅನ್ನು ನೋಡ್ತೇವೆ ಅಂತಂದು ಕ್ವಿಂಟನ್ ಡಿಕಾಕ್ ಆದ್ರೆ ಹೇಳಿದ್ದಾರೆ. ಇನ್ನು ನಾಯಕ ಮಾರ್ಕ್ರಮ್ ಕೂಡ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಮಾರ್ಕ್ರಮ್ ಅವರು ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ, ಭಾರತ ಒಳ್ಳೆಯ ತಂಡ ಮತ್ತು ಭಾರತದ ವಿರುದ್ಧ ಪಂದ್ಯವನ್ನು ಆಡಲು ನಾವು ಎದುರಾದ್ರೆ ನೋಡುತ್ತಿದ್ದೇವೆ. ಇನ್ನು ಭಾರತದ ವಿರುದ್ಧ ಆದ್ರೆ ಗೆಲ್ಲಬೇಕು ಮತ್ತು ಯಾಕಂತಂದ್ರೆ ಇದು ಸೂಪರ್ 8ರ ಪಂದ್ಯ, ಮಾಡು ಇಲ್ಲವ ಮಡಿ ಪಂದ್ಯ ಇದ್ದಂತೆ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ಗೆಲ್ಲಲೇಬೇಕು ಮತ್ತು ಭಾರತ ತಂಡನು ಕೂಡ ಒಳ್ಳೆಯ ಸ್ಟ್ರಾಂಗ್ ಆಗಿ ಇದೆ. ಆ ಕಾರಣದಿಂದಾಗಿ ಭಾರತ ತಂಡದ ವಿರುದ್ಧ ಗೆಲ್ಲೋದೇ ನಮ್ಮ ಇವಾಗ ಸದ್ಯದ ಮಟ್ಟಿಗಿರುವ ಗುರಿ. ಯಾಕಂತಂದ್ರೆ ಉಳಿದ 2 ಪಂದ್ಯಗಳಲ್ಲಿ ನಾವು ಗೆಲ್ಲಬಹುದು. ವೆಸ್ಟ್ ಇಂಡೀಸ್ ಅಥವಾ ಜಿಂಬಾಬ್ವೆ ನೆಕ್ಸ್ಟ್ ಪಂದ್ಯಗಳನ್ನು ನಾವು ಗೆಲ್ಲಬಹುದು. ಆದರೆ ಭಾರತದಂತ ದೊಡ್ಡ ತಂಡದ ವಿರುದ್ಧ ನಾವು ಗೆಲ್ಲಬೇಕು ಮತ್ತು ಆವಾಗಲೇ ನಮ್ಮ ತಂಡ ಪ್ರೂವ್ ಮಾಡುತ್ತೆ ಏನು ಸ್ಟ್ರೆಂತ್ ಹೊಂದಿದ್ದಾರೆ ಮತ್ತು ಬ್ಯಾಟಿಂಗ್ ಬೌಲಿಂಗ್ ಏನು ಇವರದ್ದು ಸ್ಟ್ರಾಂಗ್ ಅಂತಂದು ಪ್ರೂವ್ ಮಾಡುತ್ತೇವೆ. ಆವಾಗಲೇ ಪ್ರೂವ್ ಮಾಡೋಕೆ ಸಾಧ್ಯ ಅಂತಂದು ಮಾರ್ಕ್ರಮ್ ಆದ್ರೆ ಹೇಳಿದ್ದಾರೆ. ಇನ್ನೊಂದು ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಭಾರತದ ಗ್ರೌಂಡ್ ನಲ್ಲಿ ಆಡ್ತಾ ಇದ್ದೇವೆ ಮತ್ತು ಆ ಕಾರಣದಿಂದಾಗಿ ನಮಗೆ ಪಿಚ್ ಕೂಡ ಸೆಟ್ ಆದಂತ ಆಗಿವೆ. ಇನ್ನು ಎಲ್ಲ ಸ್ಟೇಡಿಯಂಗಳು ಕೂಡ ಒಳ್ಳೆ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಗಳಾಗಿವೆ ಮತ್ತು ಆ ಕಾರಣದಿಂದಾಗಿ ಭಾರತದಲ್ಲೇ ನಾವು ಕೆಲವು ದಿನಗಳಿಂದ ಇದ್ದೇವೆ ಮತ್ತು ಆ ಕಾರಣದಿಂದಾಗಿ ನಾವು ತುಂಬಾನೇ ಇಷ್ಟಪಡುತ್ತಿದ್ದೇವೆ ಈ ಪಿಚ್ ಗಳಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡಲು ಅಂತಂದು ಮಾರ್ಕ್ರಮ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.